ತಾಯಿಯ ದೇವಸ್ಥಾನದ ದರ್ಶನಕ್ಕೆ ತೆಗೆದುಕೊಂಡಂತ ಒಂದು ನಿಲುವು ಕೃಷ್ಣ ಬೈರೇಗೌಡರು ಕೆಲವು ವಿಚಾರಗಳ ಬಗ್ಗೆ ಅವರು ಗಂಭೀರವಾಗಿ ಪರಿಗಣಿಸಬೇಕಾಗ್ತದೆ. ಬಹಳ ಪ್ರಮುಖ ಅಂಶ ಏನಂತಂದ್ರೆ, ಹಲವಾರು ಜಾಗಗಳಿಂದ ಈ ಜಿಲ್ಲೆಗೆ ಅಂದ್ರೆ ಈ ಹಾಸನಾಂಬ ದೇವಸ್ಥಾನ ನೋಡ್ಲಿಕ್ಕೆ ನಗರಕ್ಕೆ ಪ್ರವೇಶ ಮಾಡ್ತಾರೆ ಜನಗಳು. ತಾಯಿಯ ದರ್ಶನದ ಜೊತೆಗೆ ನಮ್ಮ ಹಾಸನದ ನಗರದ ವೈಭವೀಕರಣವು ಕೂಡ ಬಹಳ ಪ್ರಮುಖವಾಗಿರ್ತಾರೆ ಇದರಲ್ಲಿ. ಹಾಗಾಗಿ ಈ ಹಾಸನಾಂಬ ಜಾತ್ರೆ ಮಾಡ್ತಾ ಇದ್ದಾರೆ ಅಂತೇಳಿ ಹಾಸನಾಂಬ ಜಾತ್ರೆ ಮಾತ್ರ ಅಲಂಕಾರಗಳನ್ನ ಮತ್ತೆ ಬೇಕಾದಂತ ಅನುಕೂಲಗಳನ್ನ ನೋಡ್ಲಿಕ್ಕೆ ಅಲಂಕಾರವನ್ನು ಮಾಡಲಿಲ್ಲ, ಇಡೀ ನಗರಕ್ಕೆ ಮಾಡಿದ್ದಾರೆ. ಜಿಲ್ಲಾಡಳಿತವರು ಇಡೀ ನಗರವನ್ನೇ ಸೌಂದರ್ಯವಾಗಿಡಬೇಕು, ಸ್ವಚ್ಛತೆಯಿಂದ ಇರಬೇಕು ಅಂತ ಹೇಳಿ ಹಾಸನದ ಸೌಂದರ್ಯವನ್ನ ಜನಗಳಿಗೆ ತಲುಪಿಸ್ಬೇಕನ್ನೋ ಕಾರಣಕ್ಕೆ ಇಷ್ಟು ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಅಲ್ಲಿ ಲೈಟಿಂಗ್ಸ್ ಆಗಿರ್ಬೋದು, ಮತ್ತೆ ಅಲ್ಲಿ ಗಿಡಗಳಾಗಿರ್ಬೋದು, ರಸಮಂಜರಿ ಕಾರ್ಯಕ್ರಮಗಳು ಮತ್ತೆ ಇನ್ನಿತರ ಕಾರ್ಯಕ್ರಮಗಳಲ್ಲಿ. ದುರಂತ ಏನು ಅಂತ ಅಂದ್ರೆ, ಮಾನ್ಯ ಕೃಷ್ಣ ಬೈರೇಗೌಡ ನಾನು ಕೇಳಲಿಕ್ಕೆ ಇಷ್ಟಪಡ್ತೀನಿ, ಅಲ್ಲಿ ಇಷ್ಟೆಲ್ಲ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಕೋಟ್ಯಾಂತರ ರೂಪಾಯಿಗಳನ್ನ ಖರ್ಚು ಮಾಡಿ ಹಾಸನಾಂಬ ಜಾತ್ರೆಯ ಮಹೋತ್ಸವನ ಬಹಳ ಅದ್ದೂರಿಯಾಗಿ ಮಾಡ್ತಾ ಇದ್ದಾರೆ. ಅಲ್ಲಿ ನಿಮ್ಮ ಕಾರ್ಯವೈಖರಿಗೆ ನಾನು ಬಹಳ ಮೆಚ್ಚುಗೆ ವ್ಯಕ್ತಪಡ್ತೀನಿ. ಬಹಳ ವಿಶೇಷವಾಗಿ ತಾವು ಒಂದನ್ನ ಮರ್ತು ಬಿಟ್ಟಿದ್ದೀರ. ತಾವು ಏನು ಬಹಳ ವಿಶೇಷ ಅಂತ ಅಂದ್ರೆ, ಇದು ಹಾಸನಾಂಬ ಉತ್ಸವ ನಡೀತಾ ಇರೋದು. ಇದು ಯಾವುದೇ ಪೊಲಿಟಿಕಲ್ ಪಾರ್ಟಿ ಕಾರ್ಯಕ್ರಮ ಅಲ್ಲ. ಇದು ನಾನು ಪಕ್ಷಾತೀತ ಮಾತಾಡ್ತಾ ಇದ್ದೀನಿ. JDS ಸಾಚವನೆ, ಕಾಂಗ್ರೆಸ್ ಸಾಚವನೆ, BJP ಸಾಚವನೆ ಅಂತ ಅಲ್ಲ. ಮೂರು ಪಕ್ಷಗಳು, ಯಾರ್ಯಾರು ರಾಜಕೀಯ ಪಕ್ಷಗಳವರೇ ಇವರೆಲ್ಲರೂ ಕೂಡ ಅಟ್ಲೀಸ್ಟ್ ಅವ್ರ ಕಿಂಚುತ್ತವ್ರ ಮನಸ್ಥಿತಿ ಯಾವ ಮಟ್ಟಕ್ಕಿದೆ ಅಂತ ಅಂದ್ರೆ, ಇಡೀ ಹಾಸನ ಸೌಂದರ್ಯವನ್ನೇ ಹಾಳು ಮಾಡಂತ ಕೆಲಸಕ್ಕೆ ಕೈ ಹಾಕಿದಾವೆ. ಇತಿಹಾಸದಲ್ಲಿ ಯಾವ ಸಲನೂ ಇಷ್ಟೊಂದು ಫ್ಲೆಕ್ಸ್ ಹಾಕಿತಿಲ್ಲ. ಫ್ಲೆಕ್ಸ್ ಅನ್ನ ಇವತ್ತು ಯಾವ ರೋಡ್ಗೋರು ಕೂಡ ಅಲ್ಲಿ ಯಾವ ಲೈಟ್ ಅಲಂಕಾರನೂ ಕಾಣ್ತಾ ಇಲ್ಲ. ಅಲ್ಲಿ ನಾನ್ ಮುಂದು ತಾನು ಮುಂದು, ನಾನ್ ಮುಂದು ತಾನು ಮುಂದು. ಇನ್ನೊಂದು ದುರಂತ ಏನು ಅಂತಂದ್ರೆ, ಆ ಫೋಟೋಗಳು ಕೃಷ್ಣ ಬೈರೇಗೌಡ ಫೋಟೋನ ಜೊತೆಗೆ ಹಾಕೊಂಡವ್ರೆ, ಮುಖ್ಯಮಂತ್ರಿ ಫೋಟೋನು ಹಾಕೊಂಡವ್ರೆ. ಬಹಳ ಇಲ್ಲ ದುರಂತ ಏನು ಅಂತಂದ್ರೆ, ಇದನ್ನ ಸ್ವಚ್ಛತೆಯನ್ನು ಕಾಪಾಡಬೇಕಾದಂತ ಪ್ರಮುಖ ವ್ಯಕ್ತಿ ಯಾರಿದ್ದಾನೆ, ಈ ಜಿಲ್ಲೆಯ ಮಹಾಪೌರರು ಇದಾರಲ್ಲ, ಆ ಪುಣ್ಯಾತ್ಮನು ಕೂಡ ಆ ಫೋಟೋ ಹಾಕೊಂಡವನೆ, ಅವನು ಫ್ಲೆಕ್ಸ್ ಹಾಕಿವ್ನೆ. ಇದು ಎಂತ ದುರಂತಕ್ಕೆ ಬಂದಿದೆ ಅಂತ ಅಂದ್ರೆ, ಮುನ್ಸಿಪಾಲ್ಟಿ ಮುಂದೆನೆ ಸ್ವಚ್ಛತೆಯನ್ನು ಕಾಪಾಡಬೇಕಾದಂತ ಇಲಾಖೆ ಮುನ್ಸಿಪಾಲ್ಟಿ ಮುಂದೆನೆ ಫ್ಲೆಕ್ಸ್ ಇದೆ. ಹಾಸನಾಂಬ ಜಾತ್ರೆ ವಿಶೇಷ ಹಾಸನಾಂಬ ಜಾತ್ರೆಯ ಜಿಲ್ಲಾ ಏನು ಅಧಿಕಾರಿ ಇದ್ದಾನಲ್ಲ, ಆಡಳಿತಾಧಿಕಾರಿ, ಅವನ ಆಫೀಸ್ ಮುಂದಕ್ಕೆ ಕಾಂಗ್ರೆಸ್ ಫ್ಲೆಕ್ಸ್ ಹಾಕಿವ್ರೆ. ನನ್ಗೆ ಅರ್ಥ ಆಯ್ತಲ್ಲ, ಇಲ್ಲಿ ಕೃಷ್ಣ ಬೈರೇಗೌಡ್ರೆ ದಯಮಾಡಿ ನಿಮ್ಮ ಮನಸ್ಸು ಸ್ವಲ್ಪ ಈ ಕಡೆ ಚೇಂಜ್ ಮಾಡಿ. ಈಗ ನಿಮ್ಮನ್ನು ಮೆಚ್ಚಿದಾರೆ ಜನ, ಈಗ ಜನ ಒಪ್ಕೊಂಡಿದ್ದಾರೆ, ನಿಮ್ಮ ನಾಯಕತ್ವ ಒಪ್ಕೊಂಡಿದ್ದಾರೆ. ಯಾಕೆ ನಾನು ನಿಮ್ಮ ಅಪ್ಪಟ ಅಭಿಮಾನಿ, ಹಿಂದೆ ನಿಮ್ಮ ಶಿಷ್ಯನಾಗಿ 15 ವರ್ಷ ಇದ್ದೆ ನಾನು. ನಿಮ್ಮ ತಂದೆ ಕಾಲದಿಂದಲೂ ನಿಮ್ಮ ಕುಟುಂಬಕ್ಕೆ ಒಂದು ಒಳ್ಳೆ ಹೆಸರಿದೆ ನಿಮ್ಗೆ. ನಿಮ್ಮ ಕಾರ್ಯವೈಖರಿಯನ್ನ ಹಾಸನ ಜಿಲ್ಲೆ ಜನ ನೋಡಿತ್ತಿಲ್ಲ, ಈಗ ನೋಡ್ತಾರೆ. ನಾವು ಹೇಳಕ್ ಆಗ್ತಿತ್ತಿಲ್ಲ, ಅದು ಈಗ ಜನಗಳು ತೋರಿಸಿದ್ರು ತಮ್ಮ ಕಾರ್ಯವೈಖರಿಯನ್ನ. ದಯಮಾಡಿ ಕಾಂಗ್ರೆಸ್ ಪಕ್ಷದ ಕಾರ್ಯಕ್ರಮ ಮಾಡಬೇಡಿ. ಇದು ನಾನು ನಿಮ್ ಕಾಂಗ್ರೆಸ್ ಪಕ್ಷದ ಒಬ್ಬರೇ ಅಂತ ಹೇಳ್ತಾ ಇಲ್ಲ, JDS ಮಾಡ್ಯಾವ್ರೆ, BJP ಮಾಡ್ಯಾವ್ರೆ. ದಯಮಾಡಿ ನಿಮ್ಮಿಂದ ಇದು ಒಂದು ಆಗ್ಲಿ. ಇವತ್ತೇ ಈ ಗಳಿಗೆಯಲ್ಲಿ ನೀವಲ್ಲಿ ಹಾಸನ ನಗರಾದ್ಯಂತ ಇರುವಂತ ಪ್ರತಿಯೊಂದು ಫ್ಲೆಕ್ಸ್ ಅನ್ನು ಕಿತ್ತು ಬಿಸಾಕ್ಸಿ. ಮೊದಲು ಹಾಸನ ನಗರದ ಸೌಂದರ್ಯ ಚೆನ್ನಾಗ್ತದೆ, ಸೌಂದರ್ಯವಾಗಿರ್ತದೆ ಅಲ್ಲಿ. ಹಾಗಾಗಿ ಬಹಳ ವಿಶೇಷವಾಗಿ ಗಮನ ಕೊಡ್ಬೇಕು ಅಂತಂದ್ರೆ ನಾನು ತಮ್ಮಲ್ಲಿ ಮನವಿಯನ್ನೇ ಮಾಡ್ತೀನಿ.